ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ಮಂದಿರದ ವಾಸ್ತು ಶಾಂತಿ ಲೋಕಾರ್ಪಣೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಜರುಗಲಿದ್ದಾವೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸಗಲ್ ಗ್ರಾಮದಲ್ಲಿ ರಾಮಾಯಣ ರಚಿಸಿದ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾನದ ಅಂಗವಾಗಿ ಗ್ರಾಮವನ್ನು ಮಧುವಣಗೀತೆಯಂದೇ ಸಿಂಗಾರಗೊಳಿಸಿ ಮೂರ್ತಿಯನ್ನ ಗ್ರಾಮದ ಪ್ರಮುಖ ಬೀದಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಮಂದಿರಕ್ಕೆ ತರಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವೀರಯ್ಯ ಸ್ವಾಮಿಗಳು ಚಿಕ್ಕಮಠ ಇವರ ನೇತೃತ್ವದಲ್ಲಿ ಹಾಗೂ ಅನೇಕ ಗ್ರಾಮದ ಮಹಿಳೆಯರು ಕುಂಭಮೇಳದೊಂದಿಗೆ ಮತ್ತು ಕರಡಿ ಮಜಲು ವಿವಿಧ ವಾದ್ಯ ಮೇಳಗಳೊಂದಿಗೆ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಇದರ ಅಂಗವಾಗಿ ದಿನಾಂಕ 25-5-26-2024 ತನಕ ವಿವಿಧ ಕಾರ್ಯಕ್ರಮಗಳು ಜರುಗಿದ್ವು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರುಗಳು ಪ್ರಸನ್ನಾನಂದ ಮಹಾಸ್ವಾಮಿಗಳು, ಮಹರ್ಷಿ ವಾಲ್ಮೀಕಿ ಪೀಠ ರಾಜನಹಳ್ಳಿ ಇವರ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಶ್ರೀ ಇಂಚಲ ಕ್ಷೇತ್ರದ ಸಾಧು ಸಂಸ್ಥಾನ ಮಠಾಧೀಶ ಸಾಧು ಚಕ್ರವರ್ತಿ ನಿರಾಬಾರಿ, ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇಂಚಲ ಇವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಉಪಸ್ಥಿತಿಯಾಗಿ ಶ್ರೀ ಅಭಿನವ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು, ಸಾಕಿನ್ ಚಿಕ್ಕುಂಬಿ, ಶ್ರೀ ಮರಿಪ್ರ ಬಸವಲಿಂಗ ಮಹಾಸ್ವಾಮಿಗಳು, ಗವಿಮಠ ನವಲಗುಂದ, ಶ್ರೀ ಶಬ್ರ ಶ್ರೀ ಗುರುಸಿದ್ಧ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ತಪೋವನ ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ ಇವರುಗಳ ಮಾರ್ಗದರ್ಶನದಲ್ಲಿ ನೆರವೇರುತ್ತೆ. ಮತ್ತು ದಿನಾಂಕ 25ರಂದು ರಾತ್ರಿಯ 10:30ಕ್ಕೆ ಸವಾಲ್ ಜವಾಬ್ ಭಜನೆ ಕಾರ್ಯಕ್ರಮ ಜರುಗುತ್ತೆ. ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತ ಅಭಿವೃದ್ಧಿ ಸಂಘ ಹಾಲಕುಸಗಲ್ ಇವರು ಧಾರವಾಡ ಜಿಲ್ಲೆಯಾದ್ಯಂತ ಬರುವ ಭಕ್ತಾದಿಗಳಿಗೆ ಆದರದ ಸ್ವಾಗತವನ್ನ ಕೋರಿರುತ್ತಾರೆ. ಪರಮೇಶ್ವರ್, ತುರ್ಲಾಪುರ್, ಟಿವಿ 24 ನ್ಯೂಸ್, ನವಲಗುಂದ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.